ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫ್ರೈಡೇ ಅಂದರೆ ಆಲ್ಮೋಸ್ಟ್ ಒಂದು 4 ದಿನದಿಂದ ವೋಟಿಂಗ್ ರಿಸಲ್ಟ್ ವೋಟಿಂಗ್ಸ್ ಎಲ್ಲ ಆನ್ ಆಗಿತ್ತು. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟಿಂಗ್ಸ್ ಬಂದಿದೆ ಮತ್ತು ಈ ನಡುವೆ ಎಷ್ಟೊಂದು ಎಮೋಷ್ನಲ್ ಡ್ರಾಮಾಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು. ಯಾವ್ಯಾವುದೋ ಒಂದು ಚಿಕ್ಕ ಚಿಕ್ಕ ಚಟುವಟಿಕೆಗಳನ್ನ ಕೊಟ್ಟಿದ್ರು, ಆಸೆ ಬಯಕೆಗಳನ್ನ ಕೊಟ್ಟಿದ್ರು, ಯಾರ್ಯಾರು ಆಸೆ ಈಡೇರಿಸಿದ್ರು, ಯಾರು ಆ ಒಂದು ಆಪರ್ಚುನಿಟಿನ ನಿಜವಾಗ್ಲೂ ಯೂಸ್ ಮಾಡಿಕೊಂಡ್ರು ಅಥವಾ ಅದರಿಂದ ಏನು ಯೂಸ್ ಆಯಿತು, ವೋಟಿಂಗ್ಸ್ಗೆ ಯಾವ ಥರ ಎಫೆಕ್ಟ್ ಆಯಿತು, ಮತ್ತು ಗುರುವಾರ ನಿನ್ನೆ ನಡೆದಂಥ ಸಂಚಿಕೆ ಏನು ಅಭಿಮಾನಿಗಳೆಲ್ಲ ಬಂದಿದ್ರು, ಸೊ ಅವ್ರಗಳ ಆರೈಕೆ, ಅವ್ರಗಳ ಪ್ರೀತಿ ಯಾವ ಥರ ಎಫೆಕ್ಟ್ ಆಯಿತು, ಮತ್ತು ಅವರ ಒಂದು ಚಿಕ್ಕ ವಿಟಿ ತುಣುಕು, ಜರ್ನಿ ತುಣುಕು, ಅದರಲ್ಲಿ ಏನಾದರೂ ಬದಲಾವಣೆ ಆಯಿತಾ, ಅದೇನಾದರೂ ವೋಟಿಂಗ್ಸ್ ಎಫೆಕ್ಟ್ ಆಯಿತಾ ಅನ್ನೋದನ್ನು 1 by 1 ನೋಡ್ಕೊತಾ ಹೋಗೋಣ. ಸೊ ಮೊದಲನೇದಾಗಿ ಇಲ್ಲಿವರೆಗೂ ರೀಚ್ ಆಗಿರೋ 6 ಕಂಟೆಸ್ಟೆಂಟ್ಗಳು ತುಂಬಾ ಡಿಸರ್ವಿಂಗ್ ಆಗಿದ್ದಾರೆ. ತುಂಬಾ ಎಷ್ಟೇ ಕೆಟ್ಟದಾಗ ಆಡಿರಲಿ, ಹೆಂಗೆ ಆಡಿರಲಿ, ನಿಯತ್ತಾಗಿ ಆಡಿರಲಿ, ಏನೇ ಆಡಿರಲಿ, ಫಿನಾಲೆಗೆ ಬರೋದು ಅಷ್ಟೊಂದು ಈಸಿ ಅಲ್ಲ. 20 ಕಂಟೆಸ್ಟೆಂಟ್ಗಳನ್ನು ಮೀರಿಸಿ ದಾಟಿ ಅಪ್ಸ್ ಆ್ಯಂಡ್ ಡೌನ್ಸು, ಕಷ್ಟ ಸುಖ ಎಲ್ಲನೂ ತಡ್ಕೊಂಡು ಒಂದು ಫಿನಾಲೆ ರೀಚ್ ಆಗಿರೋದೇ ಒಂದು ದೊಡ್ಡ ಒಂದು ಸಾಧನೆ ಎಲ್ಲರಿಗೂ, ಪ್ರತಿಯೊಬ್ಬರು 6 ಕಂಟೆಸ್ಟೆಂಟ್ಗೆ. ಸೊ ನೋಡ್ತಾ ಹೋಗೋಣ ಬನ್ನಿ, ಯಾರು ಲೀಡಿಂಗಲ್ಲಿದ್ದಾರೆ, ಯಾರು ಹೈಯೆಸ್ಟ್ ವೋಟಿಂಗ್ಸಲ್ಲಿದ್ದಾರೆ, ಮತ್ತು ಯಾರು ಬಾಟಮ್ 2 ಅಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಬಾಟಮ್ ಟೂ ಬಂದುಬಿಟ್ಟು ಆಲ್ಮೋಸ್ಟ್ ಡೇ 1ಇಂದ ಸೇಮೇ ಇದೆ. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಇವತ್ತು ನಾವು ವೋಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನಾವು ಎಷ್ಟೇ ವೋಟ್ ಮಾಡ್ತೀವಿ, 1000 ಲಕ್ಷ ಬಂದ್ರೂ ಟಾಪ್ 1 ಅಲ್ಲಿರೋರ್ಗು ಅಷ್ಟೇ ಬರ್ತಾ ಇರುತ್ತೆ, 2 ಅಲ್ಲಿರೋರ್ಗು ಅಷ್ಟೇ ಬರ್ತಾ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಕಂಪ್ಲೀಟಾಗಿ ಸ್ಟಾಪ್ ಆದರೆ ಒಂದು ಕಡೆ ಬಂದ ತಕ್ಷಣ ಜಾಸ್ತಿ ಆಗ್ಬೋದೇನೋ, ಬಟ್ ಇಲ್ಲಿ ಆ ಥರ ಇರಲ್ಲ. 6 ಜನಕ್ಕೂ ವೋಟ್ಸ್ ಕಂಪ್ಲೀಟಾಗಿ ಬರ್ತಾ ಇರುವಾಗ ಫಸ್ಟ್ ಡೇ ಯಾವ ಥರ ವೋಟಿಂಗ್ಸ್ ಬರುತ್ತೋ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಫಸ್ಟ್ ಡೇಯಿಂದನೇ ಆ ಡಿಫ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡೋಣ, ಟಾಪ್ 1ಅಲ್ಲಿ ಹನುಮಂತು ಅವರಿದ್ದಾರೆ. ನೀವು ಯಾವುದೇ ಇನ್ಸ್ಟಾಗ್ರಾಮ್ಗೆ ಹೋಗಿ, ಯಾವುದೇ ಯೂಟ್ಯೂಬ್ಗೆ ಹೋಗಿ, ಯಾವುದೇ ಫೇಸ್ಬುಕ್ಗೆ ಹೋಗಿ, ಎಲ್ಲೇ ಟ್ವಿಟ್ಟರ್ಗೆ ಹೋಗಿ, ಎಲ್ಲೇ ಒಂದು ಪೋಲನ್ನು ಹಾಕಿದ್ರೆ ಆ ಒಂದು ಪೋಲ್ ಪರ್ಸೆಂಟೇಜ್ನ ಕಂಪೇರ್ ಮಾಡಿದ್ರೆ 50% ವೋಟ್ಸ್ ಬಂದುಬಿಟ್ಟು ಹನುಮಂತು ಅವ್ರಿಗೆ ಬಂದಿದೆ. ಇಲ್ಲಿ ನನಗೆ ಹನುಮಂತು ಫೇವ್ರೆಕ್ಟು, ಭವ್ಯ ಅವ್ರ ಫೇವ್ರೆಕ್ಟ್ ಅಲ್ಲ, ಮತ್ತು ಮೋಕ್ಷಿತಾ ಫೇವ್ರೆಕ್ಟ್ ಅಲ್ಲ, ತ್ರಿವಿಕ್ರಮ್ ಫೇವ್ರೆಕ್ಟ್ ಅಂತ ನಾನು ಯಾರಿಗೂ ಫೇವ್ರಿಸಮ್ ಮಾಡ್ತಾ ಇಲ್ಲ. ಬಟ್ ನನ್ನ ವೈಯಕ್ತಿಕವಾಗಿ ನಾನು ಏನು ಅಬ್ಸರ್ವ್ ಮಾಡಿದ್ದೀನೋ, ನಾನು ಎಷ್ಟು ಗಮನಿಸಿದ್ದೀನೋ ಆ ಒಂದು ನನ್ನ ಒಪಿನಿಯನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾನು ಎಲ್ಲೆಲ್ಲಿ ಪೋಲ್ಸ್ ಎಲ್ಲ ನೋಡಿದ್ದೀನಲ್ವಾ, ಸೊ ಅಲ್ಲೆಲ್ಲ ಕಡೆನೂ 50%ಗಿಂತ ಜಾಸ್ತಿ ಇರೋದು ಹನುಮಂತು ಅವ್ರದ್ದು. ಸೊ ಅವ್ರ ಹತ್ರಕ್ಕೂ ಕೂಡ ಯಾರು ವೋಟಿಂಗ್ಸ್ ರೀಚ್ ಆಗೋಕ್ಕಾಗ್ತಾ ಇಲ್ಲ, ಆ ಲೆವೆಲಿಗೆ ಅವರ ವೋಟಿಂಗ್ಸ್ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸಿಕ್ಕಾಪಟ್ಟೆ ವೋಟಿಂಗ್ಸು ಹನುಮಂತು ಅವ್ರಿಗೆ 50% ಅಂದರೆ, ಸಪೋಸ್ ನೀವು 1000 ವೋಟ್ಸ್ ಅಂತ ಕಂಪೇರ್ ಮಾಡಿದ್ರೆ ಆ 1000 ವೋಟ್ಸಲ್ಲಿ 500 ವೋಟ್ಸು ಹನುಮಂತು ಅವ್ರಿಗೆ ಬಿದ್ದಿರುತ್ತೆ. ಇನ್ನು 500ರಲ್ಲಿ ಮಿಕ್ಕಿದ 5 ಜನ ಹೊಡೆದಾಡ್ತಾ ಇದ್ದಾರೆ, ನಾನು ಮೇಲೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ಅವ್ರ ಫ್ಯಾನ್ಸ್ಗಳು ವೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಸೆಕೆಂಡಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಇರ್ತಾಯಿದ್ರು. ಸೊ ಯಾವುದೇ ಒಂದು ಪೋಲ್ ಅಂತ ನೋಡಿದಾಗೂ ಸೆಕೆಂಡ್ ವೋಟಿಂಗ್ಸ್ ಹೈಯೆಸ್ಟ್ ಯಾರಿಗೆ ಬರ್ತಾಯಿತ್ತು, ಹನುಮಂತು ಅವ್ರನ್ನ ಬಿಟ್ಟರೆ ಅಂದರೆ ತ್ರಿವಿಕ್ರಮ್ ಅವ್ರಿಗೆ ಬರ್ತಾಯಿತ್ತು. ಬಟ್ ನಿನ್ನೆ ಮತ್ತು ಇವತ್ತು ಏನಾಗ್ತಾ ಇದೆ ಅಂದರೆ, ಸೊ ಎಲ್ಲೋ ಒಂದು ಕಡೆ ಫ್ಯಾನ್ಸ್ಗಳು ಬಂದು ಹೋದ್ಮೇಲೆ, ಆಮೇಲೆ ಎಮೋಷ್ನಲ್ ಡ್ರಾಮಾಸ್ ಏನು ಆಸೆ ಬಯಕೆಗಳಿರುತ್ತಲ್ವ, ಸೊ ಅದೆಲ್ಲ ಆದಮೇಲೆ ಅದೆಲ್ಲೋ ಒಂದು ಕಡೆ ಒಂಚೂರು ಎಫೆಕ್ಟ್ ಮಾಡ್ತಾ ಅನ್ನೋದು ಇಲ್ಲಿ ಡೌಟ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಲೀಡಿಂಗಲ್ಲಿ ಇರ್ತಿದ್ದಂತಹ ತ್ರಿವಿಕ್ರಮು ಟಾಪ್ 2 ಅಲ್ಲಿ ಆಲ್ಮೋಸ್ಟ್ ಅವ್ರ ಓಟ್ಸು ಹನುಮಂತಗಿಂತ ಸ್ವಲ್ಪ ಕಡಿಮೆ ಇರ್ತಾಯಿತ್ತು. ಬಟ್ ಇಲ್ಲೇನು ಅಂತ ಹೇಳಿದ್ರೆ, ಈ 1-1.5 ದಿನ 2 ದಿನಗಳಿಂದ ಮೋಕ್ಷಿತಾ ಅವ್ರಿಗೆ ಅತಿ ಹೆಚ್ಚು ಓಟ್ಸ್ ಬರ್ತಾ ಇರೋದು ಅಂದರೆ ಕಾಣಿಸ್ತಾ ಇದೆ. ಯಾವುದೇ ಇನ್ಸ್ಟಾಗ್ರಾಮ್ಗೆ ಹೋದ್ರೂ, ಫೇಸ್ಬುಕ್ಗೆ ಹೋದ್ರೂ, ಯೂಟ್ಯೂಬ್ಗೆ ಹೋದ್ರೂ, ಎಲ್ಲೇ ಹೋದ್ರೂ ಮೋಕ್ಷಿತಾ ಅವ್ರಿಗೂ ಅತಿ ಹೆಚ್ಚು ಓಟ್ಸ್ ಬರ್ತಾ ಇದೆ, ಸಿಕ್ಕಾಪಟ್ಟೆ ಸಪೋರ್ಟ್ ಬರ್ತಾ ಇದೆ. ಸೊ ಇವರೇನಾದರೂ ಟಾಪ್ 2ಗೆ ಬರೋ ಸಾಧ್ಯತೆ ಇದೆಯಾ ಅನ್ನೋದು ಇಲ್ಲಿ ದೊಡ್ಡ ಕ್ವೆಶನ್ ಮಾರ್ಕ್ ಆಗ್ತಾ ಇದೆ. ಅತಿ ಹೆಚ್ಚು ಸಪೋರ್ಟು ವಿಕ್ರಮ್ ಅವ್ರಿಗೆ ಈ 1-1.5 ದಿನದಿಂದ ಸಿಕ್ಕಾಪಟ್ಟೆ ಕಡಿಮೆ ಆಗೋಯ್ತು. ಎಲ್ಲೇ ನೋಡಿದ್ರು ಟಾಪ್ 2 ಅಲ್ಲಿ ಇದ್ದವರು ಇವಾಗ ಟಾಪ್ 3% ಬರ್ತಾ ಇದೆ. ಸೊ ಟಾಪ್ 2, ಟಾಪ್ 3ಅಲ್ಲಿ ಮೋಕ್ಷಿತಾ, ತ್ರಿವಿಕ್ರಮ್ದು ಸಿಕ್ಕಾಪಟ್ಟೆ ಹೋರಾಟ ಇದೆ. ಈ ನಡುವೆ ಸಿಕ್ಕಾಪಟ್ಟೆ ವೋಟಿಂಗ್ಸು ಮೋಕ್ಷಿತಾ ಅವ್ರಿಗೆ ಬರ್ತಾ ಇದೆ. ನೆಕ್ಸ್ಟು ಇವರು ತ್ರಿವಿಕ್ರಮ್ ಅವರು ಇದ್ದಾರೆ ಟಾಪ್ 3ಅಲ್ಲಿ. ಆಮೇಲೆ ಟಾಪ್ 4 ಅಂತ ಬಂದರೆ ಅಗೇನ್ ಮಂಜು ಅವ್ರಿಗೆ, ಏನು ಗೌತಮಿ ಅವರು ಇಷ್ಟು ದಿನ ಇದ್ರಲ್ವ, ಆವಾಗ ಅಷ್ಟೊಂದು ಸಪೋರ್ಟು ಕಾಣಿಸ್ತಾ ಇರಲಿಲ್ಲ. ಬಟ್ ಇವಾಗ ಏನು ಅಂತ ಹೇಳಿದ್ರೆ, ಎಲ್ಲಿ ನೋಡಿದ್ರು ಮಂಜು ಅವ್ರ ಸೌಂಡು ಕೂಡ ಕೇಳಿಸ್ತಾ ಇದೆ. ಅವರ ಒಂದು ಮಂಜು ಬೇಕು, ಮಂಜು ವಿನ್ ಆಗಬೇಕು ಅನ್ನೋ ಕಮೆಂಟ್ಸ್ಗಳು ಕಾಣಿಸ್ತಾ ಇದ್ದಾವೆ. ಮುಂಚೆ ಎಲ್ಲ ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಈ ನಡುವೆ ಮಂಜು ಅವ್ರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಬರ್ತಾ ಇದೆ. ಇದೇ ರೀತಿ ಇವತ್ತು ನಾಳೆ 11 o'clockವರೆಗೂ ವೋಟಿಂಗ್ಸ್ ಓಪನ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ಅಲ್ಲಿವರೆಗೂ ಇತ್ತು ಅಂತ ಹೇಳಿದ್ರೆ, ಮಂಜು ಅವ್ರಿಗೆ ಏನಾದರೂ ಸ್ವಲ್ಪ ಅತಿ ಹೆಚ್ಚು ಸಪೋರ್ಟ್ ಏನಾದರೂ ಸಿಕ್ಕರೆ ಟಾಪ್ 3ಅಲ್ಲಿ ಬರೋ ಎಲ್ಲ ಸಾಧ್ಯತೆಗಳು ಇದೆ. ಯಾಕಂದರೆ ಇವರು ಭವ್ಯನ್ನ ಬೀಟ್ ಮಾಡಿ ಟಾಪ್ 4ಗೆ ಬಂದಿದ್ದಾರೆ. ಸೊ ಆ ಲೆವೆಲಲ್ಲಿ ಮಂಜು ಅವ್ರಿಗೆ ಹೆವಿ ಸಪೋರ್ಟ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಅಂದರೆ ಬಾಟಮ್ 2 ಅಲ್ಲಿ ಬಂದುಬಿಟ್ಟು ರಜತ್ ಅವರು, ಭವ್ಯ ಅವರು ಸೇಮ್ ಅವರೇ ಇದ್ದಾರೆ. ಈ ಬಾಟಮ್ 2 ಅಲ್ಲಿಂದ ಯಾರೂ
ಮೇಲೆ ಕೆಳಗೆ ಆಗ್ತಾಯಿಲ್ಲ. ಸೊ ರಜತ್ ಮತ್ತು ಭವ್ಯ ಅವರು ಇವರಿಬ್ಬರಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಸೊ ಇದ್ರ ಪ್ರಕಾರ ಇವತ್ತು ನನಗೇನು ಅನ್ನಿಸ್ತಾ ಇದೆ ಅಂದರೆ ಮೇ ಬಿ ವಿನ್ನರ್ ಲಿಸ್ಟಲ್ಲಿ ಹನುಮಂತ್ ಅವ್ರು ಬರ್ಬೋದು. ನೆಕ್ಸ್ಟು ರನ್ನರಲ್ಲಿ ಬಂದುಬಿಟ್ಟು ಮೋಕ್ಷಿತಾ, ರನ್ನರ್ 2 ಸೆಕೆಂಡ್ ರನ್ನರ್ ಅಪ್ ಬಂದುಬಿಟ್ಟು ತ್ರಿವಿಕ್ರಮು, ಫೋರ್ತ್ ಬಂದುಬಿಟ್ಟು ಮಂಜು ಅವ್ರು ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ಇನ್ನೂ ಒಂದಿನ ಟೈಮ್ ಇದೆ. ಆ್ಯಕ್ಚುಲಿ ಇವತ್ತು ಫ್ರೈಡೇ ಈವ್ನಿಂಗ್ವರೆಗೂ ಟೈಮ್ ಇದೆ. ಅದಾದಮೇಲೆ ನಾಳೆ ಮಾರ್ನಿಂಗ್ವರೆಗೂ ಟೈಮ್ ಇದೆ. ಅಕಸ್ಮಾತ್ ಯಾರಿಗಾದರೂ ಒಂದು ಎಮೋಷ್ನಲ್ ಡ್ರಾಮಾ, ಒಂದು ಚಿಕ್ಕ ಎಮೋಷ್ನಲ್ ಮೂಮೆಂಟ್ ಸಾಕು ಎಲ್ಲಿರೋರನ್ನ ಎಲ್ಲೋ ಟಾಪಲ್ಲಿ ಕೂರಿಸ್ಲಿಕ್ಕೆ ಅಥವಾ ಟಾಪಲ್ಲಿ ಇರೋರನ್ನ ಕೆಳಗಡೆ ಕೂರಿಸ್ಲಿಕ್ಕೆ ಏನು ಬೇಕಾದರೂ ಆಗ್ಬೋದು, ಯಾವ ಥರ ಬೇಕಾದರೂ ವೋಟಿಂಗ್ ಸಿಗ್ಬೋದು. ಆ್ಯಕ್ಚುಲಿ ವೀಕ್ ಡೇಸಲ್ಲಿ ಜನಗಳು ಅಷ್ಟೊಂದು ಫ್ರೀ ಆಗಿರಲ್ಲ, ಕೆಲಸಕ್ಕೆ ಹೋಗಿರ್ತಾರೆ, ಆ ಟೆನ್ಷನ್ ಈ ಟೆನ್ಷನಲ್ಲಿ ವೋಟಿಂಗ್ಸ್ ಅಷ್ಟಾಗಿ ಬಂದಿರಲ್ಲ. ಬಟ್ ಅಕಸ್ಮಾತ್ ಫ್ರೈಡೇ ಈವ್ನಿಂಗ್ ಕೆಲಸದಿಂದ ಎಲ್ಲ ಫ್ರೀಯಾಗಿ ವೋಟಿಂಗ್ ಮಾಡಬೇಕಂತ ಕೂತ್ಕೊಂಡು ವೋಟ್ ಮಾಡಿದ್ರೆ ಯಾರಿಗೆ ಬೇಕಾದರೂ ಡಿಫ್ರೆನ್ಸ್ ಬರ್ಬೋದು, ಯಾರು ಬೇಕಾದರೂ ಟಾಪು ಸೆಕೆಂಡು ಥರ್ಡಲ್ಲಿ ಬರಬಹುದು. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸದ್ಯದಲ್ಲೇ ಈ ರೀತಿಯಾಗಿದೆ ಈ ವೋಟಿಂಗ್ ರಿಸಲ್ಟು. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಮತ್ತು ಯಾರು ವಿನ್ ಆಗಬೇಕು, ಯಾಕೆ ಆಗಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.